ಬನ್ನಿ ಈ ಕಡೆ ಬಿಸಿಲಿಗೆ ಬನ್ನಿ ನೀವು. ಒಂದು 20 ಜನ ಬಂದಾರ ನಮ್ಮ ರಾಮನಗರ ಕಡೆಯವರು. ಕೆಂಗಲ್ ಬಂದಿದ್ದಲ್ಲಪ್ಪ ಮೊನ್ನೆ. ಹಾಂ, ಎಲ್ಲ ವ್ಯಾಪಾರಕ್ಕೆ ಬಂದವ್ರೆ. ಆಯ್ತಾ ವ್ಯಾಪಾರ? ನಿಮಗೂ ಕೊಟ್ಟಿದ್ದೀರಾ? ಬೇರೆ ತಗೋಬೇಕು. ಕ್ಯಾಶ್ ಎಷ್ಟೈತೆ? ನೋಡಿ, ಎಲ್ಲ ಲುಂಗಿನೆಲ್ಲ ಇಟ್ಟಿರ್ತಾರೆ. ಇದು ಮಾಡಿದ್ರೆ ಗೊತ್ತಾಗಲ್ಲ. ರೈತರು ಅಂದರೆ ಹಿಂಗೆ ಎಷ್ಟು ಆರ್ಡಿನರಿ ಇರ್ತಾರೆ, ಕೋಟಿಗಟ್ಟಲೆ ಇಟ್ಟಿರ್ತಾರೆ. ಕೋಟಿಗಟ್ಟಲೆ ಜವಾಬ್ದಾರಿ ಇರುತ್ತೆ. ತಮ್ಮ ಹೆಸರು ಸಮಯ? ಬ್ಯಾಟಯ್ಯ. ನೀವು ರಾಮನಗರಣ? ನೀವು ತಮ್ಮ ಹೆಸರು ಹೇಳಿಲ್ಲ. ನನ್ನ ಹೆಸರು ಲಿಂಗಯ್ಯ ಅಂದ್ಬಿಟ್ಟು ನಾವು ರಾಮನಗರನೇ. ಏಯ್ ಟೋಪಿ ಸಮಯ? ನಿತೀಶ್. ಏನು ಓದ್ತಿದ್ಯಾ? ಯಾಕೋ ತಾವು? ನಮ್ಮದು ಮಾಮೂಲಿ ದನ ಸಾಕೋದೆ. ಹೆಸರು? ಸುರೇಶ್. ಸುರೇಶ್, ರಾಮನಗರ. ಹಾಂ. ಕುಮಾರಸ್ವಾಮಿ. ಎದಕ್ಕೆ ಆಗುತ್ತೆ ಸ್ವಾಮಿ? ದೂರ ನಿಂತ್ಕೋಬೇಕು. ಕುಮಾರಸ್ವಾಮಿ ಅಂದ್ಬಿಟ್ಟು. ಯಾವ ಊರ? ದೊಡ್ಡಗಲ್ವಾಡಿ. ರಾಮನಗರ. ನಾವೆಲ್ಲ ರಾಮನಗರನೇ. ನಮ್ಮ ಹಾಸನ. ಇಲ್ಲ ಇದ್ರ ಇಲ್ಲ ಇದುವೇ ನಮ್ಮೂರೇ ಇರ್ತಾನೆ. ಹೌದು. ಓಕೆ ಸ್ವಾಮಿ. ಹೇಳೋಣ ತಮ್ಮ ಹೆಸರು? ಧರ್ಮ. ಆಶ್ಚರ್ಯಕ್ಕೆ ಹೆಂಗೆ ಇಟ್ಕೊಂಡಿದ್ದಾರೆ ನೋಡ್ರಿ, ಕೈ ನೋಡಿ ಸ್ಟೈಲ್ ಅವನು ಸ್ವಾಮಿ. ಹಾಂ, ಯಾವ ಊರು? ಬುಕಾನ್ಪೇಟೆ. ಎಷ್ಟು ಹೇಳ್ತಿದ್ಯಾ ರೇಟ್ ಇದು? 2.5 ಲಕ್ಷ. 2.5 ಲಕ್ಷ ಜೊತೆ. ಅಲ್ಲೋ 4 ಕಲ್ಲು. ಬಾಪ ಅಲ್ಲಿ. ಯಾವ ಊರಂದೆ? ಬೂಕನ್ ಬೆಟ್ಟ. ಓ, ಬೇಬಿ ಬೆಟ್ಟ ಕಡೆನಾ? ಇದೇನು ರೇಟ್ ಹೇಳ್ತಿದ್ಯಪ್ಪ? ಹಾಂ, ಒಂಟಿನ ಅದು? ಏನು ರೇಟು? ಇದು 1.5 ಲಕ್ಷ ಆಯಿತು. ಇದು ಒಂಟಿನೇ. ಹಾಂ, ಇದು 80,000. ಜೊತೆ ಮಾಡೋಕ್ಕೆ ನೋಡ್ತಾವ್ರೆ. ಎಲ್ಲ ಒಂಟಿ ಇಟ್ಕೊಂಡವ್ರೆ. ಈ ಹೆಣ್ಮಕ್ಳು ಗಂಡು ಮಕ್ಕಳು ಮದುವೆ ಆಗ್ತಿದ್ರೆ ಹೆಂಗಿರ್ತಾರೆ ಹಂಗೆ ಇದು ಮದುವೆ ಆಗಿಲ್ಲ, ಜೊತೆ ಮಾಡಬೇಕು. ಇವಕ್ಕೆ ಕಷ್ಟ ಇದೆ ನೋಡಿ, ಇದಕ್ಕೂ ಜೊತೆ ಮಾಡೋದು ಕಷ್ಟ ಇದೆ. ಆಯ್ತಪ್ಪ, ಥ್ಯಾಂಕ್ ಯು ಅಪ್ಪ. ಯಾವುದು ಓದಿಯಲ್ಲ? ಬಾದೇವ್ರು ಮಲಗಿದ್ರು, ಎಬ್ಬರಿಸಿದೀನಿ ರೈತರಿಗೆ. ಚೆನ್ನಾಗಿ ಮೇಯ್ದ್ಬಿಟ್ಟವ್ರೆ, ಮುದ್ದೆ ತಿಂದ್ಬಿಟ್ಟವ್ರೆ. ಹಾಂ, ಹೋಗ್ಲಿ ಬಿಡು, ಹಂಗೆ ಎದೊಳ್ತು ಬಿಡು. ಈಗ ನೀರು ಕುಡಿದು ಮಲಗೆ ಇದೆಯೇನೋ. ನೋಡಿ ಯಜಮಾನ್ರು, ನಮ್ಮೂರ ಕಡೆಯವರು. ಹಾಂ, ಬಾ ಒಂದು ನಿಮಿಷ. ಇಬ್ಬರು ಇಂಟ್ರಡಕ್ಷನ್ ಕೊಡಿ ನನಗೆ. ಇಬ್ಬರು ಬೇಕು. ಯಾಕೋ ದಾಡಿ ಸ್ವಾಮಿ ನಾಚ್ಕೋತಾವನು. ಹೆಣ್ಣು ಕೊಡಲ್ಲ ಬಾಪ ನಿಂಗೆ. ಬಾಣ. ಹಾಂ, ನೀನು ನಿಂತ್ಕೊ ಇಲ್ಲಿ ಬಾ. ಹಾಂ, ನಿನ್ನ ಹೆಸರು ಹೇಳೋಣ ಮೊದಲು. ಅವ್ರು ಕರ್ಕೋತೀನಿ ತಾಳ. ನಿನ್ನ ಹೆಸರು ಹೇಳ ಮೊದಲು. ಆನಂದ್ ಅಂತ. ಆನಂದ್. ಯಾವರು? ಮಾಚೋಳಿ. ಮಾನ್ಸವಾಡಿ. ಹಾಂ, ಎಷ್ಟು ಜೊತೆ ತಂದಿದ್ದೀರಾ ಇಲ್ಲಿ? ನಾವು 4 ಜೊತೆ ತಂದಿದ್ದೀವಿ. 4 ಜೊತೆ. ಮೀಸೆ ಸ್ವಾಮಿ ನೀವು? ದಾಡಿ ಸ್ವಾಮಿ ನಮ್ಮ ಒಂದು ಜೊತೆ ಸರ್. 10 ಜೊತೆ. ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್. ಯಾವ ಊರು? ಮಂಟನ್ಗುರ್ಚೆ. ಎಲ್ಲಿ ಬರುತ್ತೆ ಅದು? ಹತ್ರ. ಓ, ಇಲ್ಲಿ ಇದ್ಕೆ ಬರುತ್ತೆ. ನಾವು ತಾರಕೆರೆಯಿಂದ ಹೋಗ್ಬೇಕಾರೆ. ಹೌದು. ಇದು ನಿಮ್ಮವೇನಾ? ಏನು ರೇಟ್ ಹೇಳ್ತಾ ಇದ್ದೀರಾ? 1.80 ಹೇಳ್ತಿದ್ದೀವಿ ಸರ್. 1.80 ಹೇಳ್ತಿದ್ದೀರಾ ಜೊತೆ ಮಾಡಿರೋದು? ಏನು ರೇಟ್ ಬಿಡ್ತೀಯಪ್ಪ? 1,000 ಕಮ್ಮಿ. 1.60. 1.60 ಬಿಡ್ತಾರೆ. ಹಾಂ, ನೆಕ್ಸ್ಟ್ ಇನ್ನೊಂದು ಅವು ನಮ್ಮವೇನೆ. ಬಾ. ಯಾವ ಒಳ್ಳೆ ಟವಲ್ ಹಾಕಿಲ್ವಾ? ರೈತರ ಟವಲ್. 3 ದಿವಸ ಆಯ್ತು. ಮಾರ್ಕ್, ನಮ್ಮ ರೈತರ ಮಾರ್ಕ್. ಬಂದೆ ತಾಳಿ ಇಲ್ಲ ತಗೊಳ್ಳೋಣ. ಇದೇನು ರೇಟ್ ಹೇಳ್ತೀಯಾ? ಇವು 1.60. 1.60 ಹೇಳ್ತಾರೆ. ಅಲ್ಲಾಗ ವಾಲಿ 2 ಹಾಂ, 1.60. ಏನು ರೇಟ್ ಕೇಳಿದ್ದಾರೆ? ಇವು 1.5 ಕೇಳಿದ್ರು ಕೊಟ್ಟಿಲ್ಲ. ಹೌದಾ? 2 ಜೊತೆ ಆಯ್ತು. ಇನ್ನು 8 ಜೊತೆ ಇಲ್ಲೇ ನೋಡಿ ಸರ್. ಮುಂದೂ ನಮ್ಮವೇ, ನೀವು ನಮ್ಮವೇ. ಇದೆಲ್ಲ ಅವರವೇ ನೋಡಿ. ಹಾಂ, ಹೇಳಿಯಪ್ಪ. ನೋಡಿ, ಎಲ್ಲ ಸ್ನೇಹಿತರು ಹೆಂಗೆ ಬಿತ್ಕೊಂಡವ್ರು ನೋಡ್ರಿ. ನಾವು ಹಿಂಗೆ ಚಿಕ್ಕ ಹುಡುಗರಿದ್ದಾಗ ಬಿತ್ಕೋತಿದ್ವಿ. ಕನ್ನಡದಲ್ಲೆಲ್ಲ ಹಂಗೆ ಬಿತ್ಕೋತಿದ್ವಿ ನಾವು. ಎಲ್ಲ ಯಜಮಾನ್ರಿ ನಿದ್ದೆ ಮಾಡಿದವ್ರು ಎಲ್ಲಪ್ಪ ಅವರು? ಹಾಂ, ಯಜಮಾನ್ರು. ಯಾವರು? ನನ್ನ ಪಕ್ಕ ಬಾನ್ಸ್ವಾಡಿ. ಬನ್ನಿ, ಬಾನ್ಸ್ವಾಡಿ ಅವರು. ಹಾಂ, ಬಾಪ. ಹಾಂ, ಹೇಳಪ್ಪ.
ಇವು ಕರುಗಳು ಸರ್ ಇನ್ನು ಏನು ರೇಟು? 120 ಸರ್. 125. ಇವು ನಮ್ಮವೇನೆ. ಹಾಂ 120 ಹೋಗುತ್ತಾ? ಹೋಗುತ್ತೆ ಸರ್. 1 ಲಕ್ಷ ಕೇಳಿದ್ರು ನಮ್ಮ ಕೇಳಿ ಬೆಳಗಿಂದ ಕೇಳ್ತಾವ್ರೆ. 1 ಲಕ್ಷ ಕೇಳಿದ್ದಾರೆ, ಕೊಟ್ಟಿಲ್ಲ. ಅಲ್ಲ ಬೆಳಗಿಂದ ಕೇಳ್ತಾವ್ರೆ, ಇಬ್ಬರು ಸರಿ ಹೋಗ್ತಾರೆ, ಇಬ್ಬರು ಸರಿ ಹೋಗ್ತಾರೆ. ಹಾಂ ಇದು ವ್ಯಾಪಾರ ಇಲ್ಲ, ವ್ಯಾಪಾರ ಸ್ವಲ್ಪ ಡೌನ್ ಆಗೈತೆ. ಇನ್ನೂ ಇದೆಯಲ್ಲ ಟೈಮ್, 3 ದಿವಸ ಆಗಿರೋದು, ಇನ್ನೂ ಇದೆ ಟೈಮ್ ಐತೆ. ಹಾಂ ಮಾರೋಣ. ಇದೇನು ರೇಟು? ಇದು 180. 160, 180 ಹೇಳ್ತೀರಾ? ಇವು 180. ಇದು ಮಾಡ್ರೆ ಬನ್ರಿ, ನಿಂತ್ಕೊಳ್ರಿ. ಬನ್ನಿ ಮುಂದಕ್ಕೆ. ಅವರವೇ ಕರುಗಳು ನಮ್ದು. ಇವ್ರೇನಾ? ತಮ್ಮ ಹೆಸರು ಹೇಳಿ ಸಮಯ. ವೆಂಕಟೇಶ್ ಅಂತ. ವೆಂಕಟೇಶ್ ಯಾವೂರ? ನನ್ನ ಮಗಲ್తో ಸೊಂಡಪ್ತ ಬಾಣಸ್ವಾಡಿ. ಬಾನ್ಸ್ವಾಡಿ. ಹಾಂ. ಎಷ್ಟು ಜೊತೆ ಕಟ್ಟಿದ್ದೀರಾ? ಅಣ್ಣ ನಮ್ಮ ಒಂದು 2 ಜೊತೆ ಇದ್ದು. ಊರು ಮನೆಯಲ್ಲೇ? ಮನೆ ಒಂದು ಜೊತೆ ಕೈ ಕೊಡಿ ಸರ್. ಒಂಥರ ಸಂತೋಷ, ರೈತರು ಅಂದರೆ ಕಷ್ಟಪಡ್ತಾರೆ, ಶ್ರಮಜೀವಿಗಳು. ರೈತರಿದ್ರೆ ಈ ದೇಶ, ಹಾಂ ರೈತರಿದ್ರೆ ದೇಶ ಇಲ್ಲ. ಅಲ್ಲ ಕಣಪ್ಪ, ಅವ್ರಿಲ್ಲ ಅಂದ್ರೆ ಊಟ ಇಲ್ಲ. ಇಲ್ಲ ಅದೇಳಿ ಅದೇಳು, ಆ ದೇಶ ಅಲ್ಲ, ಊಟನೇ ಇಲ್ಲ. ರೈತ ದೇಶ ಬೆನ್ನೆಲುಬು ಅಂತಾರೆ. ಏನ್ ಮಾಡವ್ರೆ ರೈತ? ಏನ್ ಮಾಡಿಲ್ಲ, ಅದು ಬರೀ ಬಾಯಿನಲ್ಲಿ ಹೇಳ್ತಾರೆ. ಬಾಯಲ್ಲಿ ಹೇಳ್ತಾರೆ ಅಷ್ಟೇ. ಇವರೆಲ್ಲ ಫ್ರೆಂಡ್ಸು. ಯಾರಪ್ಪ? ರಮೇಶ್. ತಾವು ಎಷ್ಟು ಜೊತೆ ಕಟ್ಟಿದ್ದೀರಾ? ರೈತರು ದನ ಕಟ್ಟಿಲ್ಲ, ನೋಡಕ್ ಬಂದ್ವಿ. ನೋಡಕ್ ಬಂದಿದ್ದೀವಿ. ದನ ಮನೇಲೂ ಇಲ್ವೇನಾ? ಮನೆಗಿಲ್ಲ. ಪ್ರೀತಿ ಇಲ್ವಾ ದನಕ್ಕೆ? ಕೆಲವು ತೋಟ ಇದೆ, ತೋಟದ ಹತ್ರ ಯಾರು ಕಟ್ಬೇಕು ಎರಡು. ಇದೇ ಸಾಕು ನಮಗೆ ಜೀವಾಮೃತ ಮಾಡೋಕ್ಕೆ. ಇವ್ರು ಯಾರು? ದಾಡಿ ಸಮಯ. ನಮ್ಮ ಹೆಸರು ಹರೀಶ್ ಅಂತ. ಹಾಂ ನಮ್ಮಲ್ಲಿ ಮಾಮೂಲಿ ನಾಟಿ ಕ್ರಾಸ್ ಇವೆ. ಹಾಂ ಅವು ಎಲ್ಲ ಈಲಾಗಿವೆ. ಇನ್ನು ಕರು ಹಾಕ್ಬೇಕು, ಒಂದು 2 ಮಂತ್ಸ್ ಬೇಕು. ಹೌದಾ? ಊರಲ್ಲಿ ತಳಿ 1 ನಿಮಿಷ ಬಂದೆ. ಆಮೇಲೆ ಅಷ್ಟೇ ಸರ್. ಎಷ್ಟವೆ ಹಸುಗಳು? 2 ತುಂಬ ಹಸುಗಳಿವೆ. ಹೌದಾ? ನಾಟಿ ಕ್ರಾಸ್. ಯಾವ್ದು? ನಾಟಿ ಕ್ರಾಸ್ಗಳು ತುಂಬಾ ಇದಿಲ್ಲ ನಮ್ಮ ಹಳ್ಳಿಕಾರಿಲ್ಲ. ಹಳ್ಳಿಕಾರಿಲ್ಲ ಅವ್ರ ಹತ್ರ. ತಮ್ಮ ಹೆಸರು? ನಮ್ಮ ಹೆಸರು ಜಯರಾಮ್ ಅಂತ. ನಿಮ್ಮವ? ಏನು ಎತ್ತುಗಳು ಮಾಡಿಬಿಟ್ಟಿದ್ದೀರಾ ಹಸುಗಳನ್ನ ತೊಗೊಂಡೋಗಿ? ತುಂಬ ಮೋಸ. ಕರುಗಳು ಹಾಕ್ತೀರಿ ಅದಕ್ಕೆ? ಕರ ಆಗ್ತಾವಲ್ಲ, ಕರ ಹಾಕ್ತವೆ, ಅದು ಕೆಲಸ ಮಾಡ್ತೀರಾ? ಅದು ಕೆಲಸ ಮಾಡ್ತೀವಿ. ಚೆನ್ನಾವೆ. ಎಷ್ಟನೇ ಸೂಲಾಗಿದೆ ಇದು? 2ನೇ ಸೋಲು ಫಲ. ಹಾಂ ಫಲ ಆಗಿದೆ. 2ನೇ ಸೋಲು ಫಲ. ಎಷ್ಟು ತಿಂಗಳು? 2 ತಿಂಗಳು 3 ತಿಂಗಳು ಇರೋದು? 5 ತಿಂಗಳೊಂದು, ಇದು 3 ತಿಂಗಳೊಂದು. ಇಲ್ಲ ಸ್ವಾಮಿ, ಗಬ್ಬು ಅಷ್ಟು ದಪ್ಪ ಇಲ್ಲ ಬಟ್ಟೆ. ಗಬ್ಬು ಆಗವೆ. ನೀರು ಕುಡಿದಿಲ್ಲ, ಬೆಳಗಿನ ತಿಂಡಿ ತಿಂದರೆ ಇವತ್ತು. ಹಾಂ ತಾವು ಇದು ಮಾಡ್ರ? ಹಾಂ ನಮ್ಮದು ಕಿತ್ನಲ್ಲಿ ಅವರು. ಅವ್ರ ಹೆಸರು? ಅಲ್ಲಿ ಮುಂದೆ ನಮ್ಮ ಅವ್ರು ಎಲ್ಲ ನೋಡಿ, ಎಲ್ಲ ಇದು ಫ್ಯಾಮಿಲಿ ಅಂದರೆ, ಇದು ಕುಟುಂಬ ಅಂದರೆ, ರೈತರ ಕುಟುಂಬ ಅಂದರೆ. ಇದು ನಿಜವಾಗ್ಲೂ ಸಂತೋಷ ರೀ. ನಾವು ಸಿಟಿನಲ್ಲಿದ್ದೀವಿ, ಪಕ್ಕದಲ್ಲಿ ಮನೇಲಿ ಯಾರವ್ರು ಏನೋ ಗೊತ್ತಾಗಲ್ಲ. ಹಾಂ ಬಾಣ ಅಣ್ಣ ಬಾಣ ಇಲ್ಲಿ ಬಾ ಗುಗಬೆ. ಬಾಣ ಬಾಣ ಏನೋ ಮಾತಾಡ್ಬೇಕು. ಅದೇನೋ ಇಟ್ಕೊಂಡ್ಬಿಟ್ಟ ಸ್ವಾಮಿ. ಮಾತಾಡಪ್ಪ. ನಮ್ಮ ರೈತರು ದೇಶದ ಬೆನ್ನೆಲುಬು ಅಂತಾರೆ. ಹಾಂ ಚಿಕ್ಕದಾಗಿ ಹೇಳ್ಬೇಕು, ಜಾಸ್ತಿ ಉದ್ದ ಹೇಳ್ಬೇಡ. ಹಾಂ ದನ ಸಾಕ್ಬೇಕು. ಹಾಂ ದನ ಸಾಕಿದ್ರೆ ಒಳ್ಳೇದು. ಹಾಂ ಹಳ್ಳಿಕಾರ್ ಸಾಕ್ಬೇಕು. ಹಾಂ ಹಳ್ಳಿಕಾರ್ ಒಡೆಯ ಆಗ್ಬೇಕು. ಹಾಂ ಅವ್ರು ಹಳ್ಳಿಕಾರ್ ಒಡೆಯ. ಅವರು ನೀನು ಹಳ್ಳಿ ಕಾರು 1 ಎತ್ತು ಸಾಕ್ಬಿಟ್ಟು 2-3 ಎಕರೆ ಮಾಡ್ಬೋದು. ಮಾಡ್ಬೋದು. ಜೀವಾಮೃತ ಯಾವುದೇ ಗೊಬ್ಬರ ಇಲ್ಲದೆ ಮಾಡ್ಬೋದು. ಹಾಂ ನಮ್ಮ ಸುಭಾಷ್ ಪಾಳೇಕರ್ ಅವ್ರದ್ದು. ಕಷ್ಟ ಬೆಳಿಬೇಕು. ಹಾಂ ಕಷ್ಟಪಡ್ಬೋದು. ಕಷ್ಟ ಬೆಳಿಬೇಕು. 1-2 ವರ್ಷ ಕಷ್ಟಪಟ್ಟರೆ ಸಾಕು, ನೀನೇನೋ ಮತ್ತೆ ಏನು ಕಷ್ಟಪಡೋದು. ಏನ್ ಕಷ್ಟ ಬೆಳಂಗಿಲ್ಲ ಸರ್, ಅಲ್ಲೇ ಕಷ್ಟ ಬೀಳಲೇಬೇಕು. ಅಲ್ಲ, ಅದೊಂದು ಸ್ಕೀಮ್ ಇದೆ, 5 ಲೇಯರ್ ಸ್ಕೀಮ್ ಅಂತ. ಅದು ನೀವು ಮಾಡ್ಕೊಂಬಿಟ್ರೆ ಅದ್ರ ಪಾಡದ ಬೆಳೆ ಬೆಳಿತೀರಿ. ಯಾವ ಸಾರ್ ಯಾರು ಕಷ್ಟ ಫ್ರೀ ಆಗಿರೋದು ಯಾವುದು? ನಾನು ಆಮೇಲೆ ಹೇಳ್ತೀನಿ. ಸುಭಾಷ್ ಪಾಳೇಕರ್ ಅವ್ರದ್ದು ಯೂಟ್ಯೂಬ್ನಲ್ಲಿ ಒತ್ತಿ, ಅವ್ರದ್ದು ಬರುತ್ತೆ. ಹೇಳಿ ಅದು ನಿಮ್ಮಲ್ಲಿ ಅದು ಇದು ಮಾಡಿಬಿಡಿ ಹೇಳ್ತೀವಿ. ಅದು ನಾವೆಲ್ಲ ಮಾಡಿದ್ದೀವಿ ಪಬ್ಲಿಸಿಟಿ ಅವಾಗ.